ನಮಸ್ಕಾರ ಸ್ನೇಹಿತರೆ. ಶುಭೋದಯ, ಶುಭ ಮಧ್ಯಾಹ್ನ ಅಥವಾ ಶುಭ ಸಂಜೆ ನಿಮ್ಮ ಸ್ಥಳಕ್ಕೆ ಅನುಗುಣವಾಗಿ ನೀವು ಯಾವತ್ತಾದ್ರೂ ನಮಸ್ಕಾರ ಮಾಡಿದ್ದೀರಾ? ಡೆಫಿನೆಟ್ಲಿ ಮಾಡಿರ್ತೀರಾ. ನೀವು ದೇವಸ್ಥಾನದಲ್ಲಾಗಲಿ ಅಥವಾ ಗುರಿ ಹಿರಿಯರಾಗಲಿ ಅಥವಾ ಆಫೀಸ್ಗಳಲ್ಲಾಗಲಿ, ಕಚೇರಿಗಳಾಗಲಿ, ಸ್ಕೂಲ್ಗಳಾಗಲಿ ಅಥವಾ ಇನ್ಯಾವುದಾದ್ರೂ ಪ್ಲೇಸ್ಗಳಲ್ಲಾಗಲಿ ನಮಸ್ಕಾರ ನೀವು ಮಾಡೇ ಮಾಡಿರ್ತೀರಾ. ಸೊ ಯಾವತ್ತಾದ್ರೂ ಒಂದಿನ ಯೋಚನೆ ಮಾಡಿದ್ದೀರಾ, ಈ ನಮಸ್ಕಾರ ಯಾಕೆ ಮಾಡ್ತೀವಿ, ಇದರಿಂದ ಆಗುವ ಪ್ರಯೋಜನಗಳು ಯಾವುವು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನನ್ನ ಹೆಸರು ಶ್ರೀನಾಥ್ ನಟರಾಜನ್. ಇವತ್ತು ನಾನು ನಿಮಗೆ ನಮಸ್ಕಾರ ಅಂದ್ರೆ ಏನು, ಯಾವ್ಯಾವ ಥರ ನಮಸ್ಕಾರಗಳಿವೆ ಮತ್ತು ನಮಸ್ಕಾರದಿಂದ ಆಗುವ ಪ್ರಯೋಜನ ಏನು, ಸೊ ನಮಸ್ಕಾರನ ಯಾಕೆ ಮಾಡಬೇಕು, ಈ ವಿಷಯಗಳನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಲು ಬಂದಿದ್ದೀನಿ. ಬನ್ನಿ, ಅದರ ಕಿರುಪರಿಚಯನ ನಾನು ನಿಮಗೆ ಮಾಡಿಕೊಡ್ತೀನಿ. ಮೊದಲನೇದಾಗಿ ನಮಸ್ಕಾರ ಅಂದ್ರೆ ಏನು? ನಮಸ್ಕಾರ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ. ಈ ನಮಸ್ಕಾರದಲ್ಲಿ ನಮಃ ಮತ್ತೆ ಕರಹ ಅಂತ ಎರಡು ವರ್ಡ್ಗಳಿವೆ. ಸೊ ನಮಃ ಅಂದ್ರೆ ಗೊತ್ತು, ಶರಣಾಗತಿಗೆ ಒಂದು ಸಂಕೇತ. ಮತ್ತೆ ಕರಹ ಅಂದ್ರೆ ಕೈ. ಸೊ ಅಂದ್ರೆ ಏನಂದ್ರೆ ನಾನು ನಿಮಗೆ ಶರಣಾಗ್ತಾ ಇದ್ದೀನಿ ಅಂತ ಅರ್ಥ. ಸೊ ಈಗ ನಮಸ್ಕಾರ ಅಂತ ಹೇಳಿದ್ರೆ, ಈಗ ನಾವು ಭಗವಂತನಿಗೆ ನಮಸ್ಕಾರ ಅಂದ್ರೆ ನಾವು ಭಗವಂತನಿಗೆ ಶರಣಾಗ್ತೀವಿ ಅಂತ. ಮತ್ತೆ ನಾವು ಭಗವದ್ಗೀತೆಯಲ್ಲಿ ನಮಗೆ ಗೊತ್ತು, ಪ್ರತಿಯೊಬ್ಬ ಜೀವನಲ್ಲೂ ಒಬ್ಬ ಆತ್ಮ ಇದ್ದಾನೆ. ಸೊ ಆತ್ಮ ಅಂದ್ರೆ ಒಂದು ಪರಮಾತ್ಮನ ಒಂದು ಭಾಗ ಅಂತಾನೆ ಹೇಳ್ತಾರೆ. ಸೊ ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ನಮಸ್ಕಾರ ಮಾಡಬೇಕಾದ್ರೆ ಅವನಲ್ಲಿರುವ ಒಬ್ಬ ಪರಮಾತ್ಮನಿಗೆ ನಾವು ಶರಣಾಗ್ತಾ ಇದ್ದೀವಿ ಅಂತ ಅರ್ಥ. ಸೊ ಹಾಗೇನೆ ನಾವು ನಮಸ್ಕಾರ ಮಾಡಿದಾಗ ಅವರು ಪ್ರತಿ ನಮಸ್ಕಾರ ಮಾಡ್ತಾರೆ, ಅವ್ರು ನಮಗೆ ಪ್ರತಿ ನಮಸ್ಕಾರ ಮಾಡಿದಾಗ ನಮ್ಮಲ್ಲಿರೋ ಪರಮಾತ್ಮಗೆ ಅವ್ರು ಶರಣಾಗ್ತಿದ್ದೀವಿ ಅಂತ ಅರ್ಥ ಆಗುತ್ತೆ. ಸೊ ಇದು ನಮಸ್ಕಾರದ ಒಂದು ಅರ್ಥ. ಸೊ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಟೈಮ್ ನಾವು ನಮಸ್ಕಾರ ಮಾಡಬೇಕಾದ್ರೆ ಈ ಮಾತನ್ನ ದಯವಿಟ್ಟು ನೆನೆಸ್ಕೊಳ್ಳಿ. ಸೊ ನಮಸ್ಕಾರ ಮಾಡಬೇಕಾದ್ರೆ ನಾವು ಮನಸ್ಸಿನ ಇಟ್ಟು, ಓಕೆ, ನಿನ್ನಲ್ಲಿರೋ ನಮ್ಮ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಫೀಲ್ ತಗೊಳ್ಳಿ. ಸೊ ಆವಾಗ ಅದರ ಪೂರ್ಣ ಪ್ರಯೋಜನ ನೀವು ಪಡ್ಕೋತೀರಾ. ಬನ್ನಿ ಸ್ನೇಹಿತರೆ, ನಮಸ್ಕಾರದ ವಿವಿಧ ಬಗೆಗಳು ಯಾವುವು ಅಂತ ಹೇಳ್ತೀನಿ. ಮೊದಲನೇದಾಗಿ ಅಂಜಲಿ ನಮಸ್ಕಾರ ಅಂದ್ರೆ ಅಂಜಲಿ ಮುದ್ರೆ. ಸೊ ಇದೇನಂದ್ರೆ, ಹೀಗೆ ಅಂಜಲಿ ಮುದ್ರೆ ಹೇಗೆ ಮಾಡ್ತೀವಿ ಅಂದ್ರೆ, ಎರಡು ಕೈಗಳನ್ನ ನಮ್ಮ ಎದೆಯ ಮುಂಭಾಗದಲ್ಲಿ ಜೋಡಿಸ್ಕೊಂಡು ನಮಸ್ಕಾರ ಅಂತ ಹೇಳ್ತೀವಿ. ಜನರಲ್ ಆಗಿ ಏನ್ ಮಾಡ್ತೀವಿ, ದೇವ್ರ ಹತ್ರ ಬಂದು ದೇವರೇ ನಮಸ್ಕಾರ, ಸರ್ ನಮಸ್ಕಾರ, ಗುರು ಹಿರಿಯರಿಗೆ ನಮಸ್ಕಾರ, ನಾವು ಆಫೀಸಲ್ಲಿ ಹೋದಾಗ ಸರ್ ನಮಸ್ಕಾರ. ಈ ನಮಸ್ಕಾರ ಅನ್ನೋದು ತುಂಬಾ ಪವರ್ಫುಲ್ ಆಗಿದೆ. ಸೊ ಯಾಕಪ್ಪ ಅಂದ್ರೆ, ಈ ನಮಸ್ಕಾರ ಅನ್ನೋದು ಒಂದು ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದ್ರೆ, ಈ ಎರಡು ಕೈಗಳು ಒಂದು ಪ್ರಕೃತಿ ಮತ್ತು ಪುರುಷದ ಒಂದು ಸಂಕೇತ. ಅಂದ್ರೆ ಫೆಮೈನ್ ಎನರ್ಜಿ ಅಂಡ್ ಮ್ಯಾಸ್ಕ್ಯುಲೈನ್ ಎನರ್ಜಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಮಾಡಿದಾಗ ಇವೆರಡನ್ನೂ ಕೈ ಜೋಡಿಸಿದಾಗ ಏನಾಗುತ್ತೆ, ಬ್ಯಾಲೆನ್ಸ್ ಬರುತ್ತೆ. ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ, ನಮ್ಮ ಮೈಂಡಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಸೊ ನಮ್ಮ ಬ್ಯಾಲೆನ್ಸ್ ಬಂದಾಗ ನಮ್ಗೆ ಏಕಾಗ್ರತೆ ಮತ್ತು ಶ್ರದ್ಧೆ ಇಂಪ್ರೂವ್ ಆಗುತ್ತೆ. ಸೊ ಶ್ರದ್ಧೆ ಮತ್ತು ಏಕಾಗ್ರತೆ ಇಂಪ್ರೂವ್ ಆದಾಗ ನಾವು ನಮಸ್ಕಾರದ ಪೂರ್ಣ ಪ್ರಯೋಜನ ನಾವು ಪಡ್ಕೋಬಹುದು. ಎರಡನೇ ವಿಧ ನಮಸ್ಕಾರ ಅಂದ್ರೆ ಪಂಚಾಂಗ ನಮಸ್ಕಾರ. ಪಂಚಾಂಗ ನಮಸ್ಕಾರ ಅಂದ್ರೆ, ಈ ಪಂಚಾಂಗ ಅಂದ್ರೆ 5 ಅಂಗಗಳಿಂದ ಮಾಡುವಂತ ನಮಸ್ಕಾರ. ಆ 5 ಅಂಗಗಳು ಯಾವುವು? ನಮ್ಮ ಹೆಡ್ ಅಂದ್ರೆ ನಮ್ಮ ಹಣೆ, ಮತ್ತೆ ನಮ್ಮ ಕೈಗಳು, 2 ಕೈಗಳು, ಮತ್ತೆ 2 ಮಂಡಿ ಚಿಪ್ಪು, ಮತ್ತೆ ಮತ್ತೆ ಫೀಟ್ ಅಂತ ಹೇಳ್ತೀವಲ್ಲ, ಪಾದಗಳು. ಸೊ ಇವುಗಳಿಂದ ಮಾಡುವಂತ ನಮಸ್ಕಾರ ಪಂಚಾಂಗ ನಮಸ್ಕಾರ ಅಂತ ಹೇಳ್ತೀವಿ. ಈ ಪಂಚಾಂಗ ನಮಸ್ಕಾರ ನಾವು ಮನೆಯಲ್ಲಿ ದೇವರ ಮುಂದೆ ಮಾಡ್ತೀವಿ, ಮತ್ತೆ ಇನ್ನು ಕಡೆ ದೇವಸ್ಥಾನಗಳಲ್ಲೂ ಮಾಡ್ತೀವಿ. ಮೂರನೇ ತರ ನಮಸ್ಕಾರ ಅಂದ್ರೆ ಸಾಷ್ಟಾಂಗ ನಮಸ್ಕಾರ. ಈ ಸಾಷ್ಟಾಂಗ ನಮಸ್ಕಾರನ ಸಾಮಾನ್ಯವಾಗಿ ಪುರುಷರು ಮಾಡ್ತಾರೆ. ಸಾಷ್ಟಾಂಗ ನಮಸ್ಕಾರ ಏನ್ ಮಾಡ್ತೀವಿ, 7 ಅಂಗಗಳಿಂದ ಮಾಡುವಂತ ನಮಸ್ಕಾರ. ಸೊ ಆ 7 ಅಂಗಗಳು ಯಾವುವು? ನಮ್ಮ ಹಣೆ ಒಂದು, ಎದೆ ಭಾಗ ಒಂದು, ಹೊಕ್ಕಳದೊಂದು, ಮತ್ತೆ 2 ಮಂಡಿ ಚಿಪ್ಪಿನೊಂದು, ಮತ್ತೆ ಪಾದಗಳಿಂದ. ಸೊ ಈ 7 ಅಂಗಗಳಿಂದ ಮಾಡುವಂತಹ ನಮಸ್ಕಾರನ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಿ. ಈ ಸಾಷ್ಟಾಂಗ ನಮಸ್ಕಾರ ನಾವು ಭಗವಂತನ ಮುಂದೆ ಮನೆಯಲ್ಲಾಗ್ಲಿ ಅಥವಾ ದೇವಸ್ಥಾನಗಳಲ್ಲಿ ನಾವು ಮಾಡ್ತೀವಿ. 4ನೇ ತರ ನಮಸ್ಕಾರ ಅಂದ್ರೆ ದಂಡಾವತ ನಮಸ್ಕಾರ. ಸೊ ದಂಡಾವತ ನಮಸ್ಕಾರದಲ್ಲಿ ಏನ್ ಮಾಡ್ತೀವಿ, ನಾವು ಪೂರ್ಣವಾಗಿ ಕೈಗಳನ್ನು ಕೂಡ ಭೂಮಿ ಸ್ಪರ್ಶ ಮಾಡಿ, 7 ಅಂಗಗಳ ಜೊತೆ ಕೈಗಳನ್ನು ಕೂಡ ನಾವು ಭೂಮಿ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿದೆ. ಇದು ಏನಂದ್ರೆ ಸಂಪೂರ್ಣ ಶರಣಾಗತಿಯ ಒಂದು ಸಂಕೇತ. ಸೊ ಹಾಗೆ ನಾವು ನೆಕ್ಸ್ಟ್ 5ನೇ ತರ ನಮಸ್ಕಾರ ಅಂದ್ರೆ ಸೂರ್ಯ ನಮಸ್ಕಾರ ಅಂತ. ಸೂರ್ಯ ನಮಸ್ಕಾರ ಕಾಮನ್ ಆಗಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಯೋಗದಲ್ಲಿ ಸಾಮಾನ್ಯವಾಗಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಹಾಗೆ ಸ್ನೇಹಿತರೆ, ಇದು ಕೇವಲ 5 ನಮಸ್ಕಾರ ಅಷ್ಟೇ ಅಲ್ಲ, ಇನ್ನೂ ಎಷ್ಟೋ ನಮಸ್ಕಾರಗಳಿವೆ. ಸೊ ನಾನು ನಿಮ್ಗೆ ಹೇಳಿರೋದು ಬಹಳ ಮುಖ್ಯವಾಗಿ ಸಾಮಾನ್ಯವಾಗಿ ರೂಢಿಯಲ್ಲಿರೋ ನಮಸ್ಕಾರ ನಾನು ನಿಮ್ಗೆ ಹೇಳಿದ್ದೀನಿ. ಸ್ನೇಹಿತರೆ, ಈಗ ನಾನು ನಿಮ್ಗೆ ಬಹಳ ಮುಖ್ಯವಾದ ಒಂದು ವಿಷಯ ಹೇಳ್ತೀನಿ. ನಮಸ್ಕಾರದಿಂದ ಆಗುವ ಪ್ರಯೋಜನಗಳು ಯಾವುವು? ನನಗೆ ಗೊತ್ತಿರೋ ಒಂದು ಸ್ವಲ್ಪ ಟ್ಯಾಲೆಂಟ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಪ್ರಯತ್ನ ಮಾಡ್ತೀನಿ. ಸೊ ಮೊದಲನೇದಾಗಿ ನಮಸ್ಕಾರದಿಂದ ಆಧ್ಯಾತ್ಮಿಕವಾಗಿ ಹೇಳ್ತೀನಿ. ಸೊ ಆಧ್ಯಾತ್ಮಿಕದಲ್ಲಿ ಏನು, ನಮಗೆ ವಿನಮ್ರತೆಯ ಭಾವ ಬರುತ್ತೆ ನಮಸ್ಕಾರ ಮಾಡೋದ್ರಿಂದ. ಸೊ ವಿನಮ್ರತೆ ಅಂದ್ರೆ ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ, ಅಥವಾ ಹ್ಯೂಮಿಲಿಟಿ ಅಂತ ಹೇಳ್ತೀವಿ. ಸೊ ವಿನಮ್ರತೆಯ ಭಾವನೆ ಬರುತ್ತೆ, ಭಗವಂತನ ಮೇಲೆ ನಮಗೆ ಪೂರ್ಣವಾದ ಶ್ರದ್ಧೆ ಬರುತ್ತೆ. ಹಾಗೇನೆ ನಮಗೆ ಶಾಂತಿ ಕೂಡ, ಇನ್ನರ್ ಪೀಸ್ ಅಂತ ಹೇಳ್ತೀವಲ್ಲ, ಆ ಶಾಂತಿ ಕೂಡ ನಮಗೆ ಬರುತ್ತೆ. ಅದು ಮೊದಲನೇದಾಗಿ ಆಧ್ಯಾತ್ಮಿಕವಾಗಿ ಆಗುವಂತ ಪ್ರಯೋಜನ.
ಎರಡನೇದು ಮಾನಸಿಕವಾಗುವ ಒಂದು ಪ್ರಯೋಜನ. ಮಾನಸಿಕವಾಗಿ ಏನು, ಒಬ್ಬ ಮನುಷ್ಯನಿಗೆ ಈಗೋ ಅನ್ನೋದು ತುಂಬ ಇರುತ್ತೆ. ಸಾಮಾನ್ಯವಾಗಿ ಅಹಂಕಾರ ಮನುಷ್ಯನಿಗೆ ಯಾವ ಏರಿಯಾದಲ್ಲಿ ಇರುತ್ತೆ. ಒಂದು ಹೆಲ್ತ್ ಇರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಮನಿ ವಿಷಯದಲ್ಲಾಗಿರ್ಬೋದು, ಕೆರಿಯರಲ್ಲಾಗಿರ್ಬೋದು, ಈವನ್ ಸ್ಪಿರಿಚುವಲ್ ಆಗಿರ್ಬೋದು. ನನಗೆ ಜಾಸ್ತಿ ತಿಳಿದಿದೆ ಅಂತ ಅಹಂಕಾರನೂ ಇರ್ಬೋದು. ಸೊ ಹಾಗಾಗಿ ಮನುಷ್ಯನಿಗೆ ಅಹಂಕಾರ ಎಂಬುದು ಮನುಷ್ಯನಿಗೆ ಸಾಮಾನ್ಯವಾದ ಗುಣ ಆಗಿದೆ. ಸೊ ಈ ನಮಸ್ಕಾರ ಮಾಡೋದ್ರಿಂದ ಆ ಅಹಂಕಾರವನ್ನು ತಗ್ಗಿಸ್ಬೋದಾಗಿದೆ. ಸೊ ಅಹಂಕಾರದ ಪ್ರಮಾಣವನ್ನು ನಾವು ತಗ್ಗಿಸ್ಬೋದಾಗಿದೆ. ಹಾಗೆಯೇ ನಮ್ಮ ಅಹಂಕಾರನ ಕಮ್ಮಿ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಇನ್ನೇನು, ಮನಃಶಾಂತಿ ಸಿಗುತ್ತೆ. ಸೊ ಮನಃಶಾಂತಿ ಸಿಕ್ಕಿದಾಗ ಏನಾಗುತ್ತೆ, ಜೀವನ ಸುಂದರಮಯವಾಗುತ್ತೆ. ಸೊ ಇದು ನಮಗೆ ಮನಸ್ಸಿನ ಮೇಲೆ ಆಗಿರುವ ನಮಸ್ಕಾರದ ಪರಿಣಾಮ. ಸೊ ಹಾಗಾಗಿ ನೆಕ್ಸ್ಟ್ ಟೈಮು ನಾವು ನಮಸ್ಕಾರ ಮಾಡಬೇಕಾದ್ರೆ ದಯವಿಟ್ಟು ಜ್ಞಾಪಿಸ್ಕೊಳ್ಳಿ, ನಮ್ಮ ಅಹಂಕಾರ, ನಮ್ಮ ಈಗೋಯಿಸಮ್ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ನಮ್ಮ ಮನಃಶಾಂತಿ ತಾನಾಗ್ತಾನೆ ಬರುತ್ತೆ. ಮೂರನೇದಾಗಿ ದೈಹಿಕವಾಗುವಂಥ ಪರಿಣಾಮಗಳು. ನಮಸ್ಕಾರದಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ದೇಹದಲ್ಲಿ ಬ್ಯಾಲೆನ್ಸು ಕೂಡ ಬರುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗ ಏನಾಗುತ್ತೆ, ನಮ್ಮ ಆರೋಗ್ಯ ಕೂಡ ಸುಧಾರಣೆ ಮಾಡುತ್ತೆ. ಸೊ ಅದಕ್ಕಾಗಿ ಸ್ನೇಹಿತರೆ, ನೆಕ್ಸ್ಟ್ ಟೈಮು ನಿಮ್ಗೆ ಆಪರ್ಚುನಿಟೀಸ್ ಇದ್ದಾಗ ನಮಸ್ಕಾರನ ಫಸ್ಟ್ ಮಾಡಿ, ಅದರ ಪೂರ್ಣ ಪ್ರಯತ್ನ ಪಡ್ಕೊಳ್ಳಿ. ನಾಲ್ಕನೇ ಬೆನಿಫಿಟ್ ಅಂದರೆ ಸೋಷಿಯಲ್ ಲೈಫಲ್ಲಿ. ಸೊ ಏನಾಗುತ್ತೆ ಅಂದರೆ, ನಮಸ್ಕಾರ ಮಾಡೋದರಿಂದ ಸಂಬಂಧಗಳು ಭದ್ರವಾಗುತ್ತೆ. ಹೇಗೆ ಅಂತ ಹೇಳ್ತೀನಿ. ನಾವು ಈಗ ಒಬ್ಬ ಆಫೀಸ್ನಲ್ಲಿ ಹೋಗ್ತೀವಿ ಅಂದ್ಕೊಳ್ಳಿ. ಆಫೀಸ್ನಲ್ಲಿ ಹೋದಾಗ ಏನೋ ಒಂದು ಏನಕ್ಕೋ ಒಂದು ವಿಷಯ ಕೇಳೋಕ್ಕೆ ಅಂತ ಹೋಗ್ತೀವಿ. ಸೊ ಅವಾಗ ಡೈರೆಕ್ಟಾಗಿ ಟಾಪಿಕ್ನ ಶುರು ಮಾಡೋ ಬದಲು, ಸರ್ ನಮಸ್ಕಾರ, ಸರ್ ಮೇಡಮ್ ನಮಸ್ಕಾರ ಅಂತ ಹೇಳಿದಾಗ ಅವ್ರಿಗೆ ಖುಷಿ ಆಗುತ್ತೆ. ಓ, ಯಾರೋ ಬಂದಿದ್ದಾರೆ, ನಮ್ಗೆ ನಮಸ್ಕಾರ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ನಮಗೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ. ಸೊ ಅವಾಗ ನಿಮ್ಮ ಕೆಲಸ ಕೂಡ ಭಾಳ ಸುಲಭವಾಗಿ ಆಗುತ್ತೆ. ಹಾಗೆ ನಾವು ಸ್ಕೂಲ್ಗಳಲ್ಲಾಗಲಿ ಅಥವಾ ಕಾಲೇಜ್ಗಳಲ್ಲಿ ಸರ್ ನಮಸ್ಕಾರ, ಸರ್ ಮೇಡಮ್ ನಮಸ್ಕಾರ ಮೇಡಮ್ ಅಂತ ಹೇಳಿದಾಗ ಆ ಲೆಕ್ಚರರ್ ಕೂಡ ಅವ್ರಿಗೆ ದೇ ಫೀಲ್ ಗುಡ್. ಅವಾಗ ಏನು ಮಾಡ್ತಾರೆ, ಅವರು ಕೂಡ ನಿಮಗೆ ಪ್ರತಿ ನಮಸ್ಕಾರ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಸಂಬಂಧಗಳು ಅಥವಾ ಬಾಂಧವ್ಯಗಳು ಗಟ್ಟಿಯಾಗುತ್ತೆ. ನಮಸ್ಕಾರ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಸೃಷ್ಟಿಯಾಗುತ್ತೆ. ಹಾಗಾಗಿ ನಮ್ಮ ಕೆಲಸಗಳು ಕೂಡ ಬಹಳ ಸುಲಭವಾಗಿ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾಯಿತು ನಮಸ್ಕಾರದಿಂದ ಆಗುವಂಥ ಪ್ರಯೋಜನಗಳು ಯಾವುವು. ಸೊ ಹಾಗಾಗಿ ನೀವು ನೆಕ್ಸ್ಟ್ ಟೈಮು ನಿಮ್ಗೆ ಅವಕಾಶ ಸಿಕ್ಕಿದಾಗ ನಮಸ್ಕಾರ ಮಾಡದೆ ಇರಬೇಡಿ. ದಯವಿಟ್ಟು ಈ ಎಲ್ಲ ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಂಡು ನಮಸ್ಕಾರ ಮಾಡಿ. ಆವಾಗ ನೀವು ನಮಸ್ಕಾರದ ಪೂರ್ಣ ಪ್ರಯೋಜನ ಪಡ್ಕೋತೀರಾ. ಸೊ ಸ್ನೇಹಿತರೆ, ನಮಸ್ಕಾರದ ಬಗ್ಗೆ ಇನ್ನೂ ಅನೇಕ ವಿಷಯಗಳಿವೆ. ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ಜ್ಞಾನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಪ್ರಯತ್ನ ಮಾಡಿದ್ದೀನಿ. ಸೊ ನಿಮಗೆ ಇದಕ್ಕಿಂತ ಹೆಚ್ಚಾಗಿ ಏನೋ ತಿಳ್ಕೊಂಡಿದ್ರೆ ದಯವಿಟ್ಟು ನಾನು ಈ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೀಗೆ ಹೇಳ್ತಾ ಶ್ರೀನಾಥ್ ನಟರಾಜನು ಈ ವಿಡಿಯೋಯಿಂದ ಸೈನ್ ಅಪ್ ಆಗ್ತಾ ಇದ್ದಾನೆ. ನಿಮ್ಗೆಲ್ರಿಗೂ ನಮಸ್ಕಾರ.